ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ಮೇಡಮ್ ಮತ್ತೊಂದು ವಿಚಾರ ಏನಂದ್ರೆ, ನೀವು ಹೇಳಿದ್ರಿ ಟೈಮ್ ಇಲ್ಲ ಜಾತಕದಲ್ಲಿ ಸರಿ ಇಲ್ಲ ಅಂದ್ರೆ, ಆ ಟೈಮಲ್ಲಿ ಕೆಲವೊಂದು ಪರಿಹಾರಗಳು ನೀವು ಹೇಳ್ತೀರಾ ಮದುವೆ ವಿಚಾರಕ್ಕೆ ಪರಿಹಾರ ಮಾಡ್ಕೊಳ್ಬಹುದು ಅಂತ. ಪರಿಹಾರ ಮಾಡ್ಕೊಂಡ್ರೆ ಅದು ಸಾಲ್ವ್ ಆಗತ್ತಾ, ಹೇಗೆ ಅಂತ? ಅದು ಖಂಡಿತ ಸಾಲ್ವ್ ಆಗುತ್ತೆ. ಇವಾಗ ಇಷ್ಟೂ ರೆಮಿಡಿ ಹೇಳಿದ್ದೀನಿ. ಇವಾಗಲೇ ಅರ್ಧ ವರ್ಷ ಆಗೋಗಿದೆ, 6 ತಿಂಗಳಾಗೋಗಿದೆ. ಇಲ್ಲಿಂದ ಕುತ್ಕೊಂಡು ಸ್ವಲ್ಪ ಒಬ್ಬೊಬ್ರದ್ದೇ ಯೋಚನೆ ಮಾಡ್ಕೊಳ್ಳಿ. ಯಾರ್ಯಾರಿಗೆಲ್ಲ ಮದುವೆ ಆಗಿದೆ, ನಿಮ್ಮ ಡೇಟ್ ಏನು, ಯಾರಿಗೆಲ್ಲ ಸೆಕೆಂಡ್ ಮ್ಯಾರೇಜ್ ಆಗಿದೆ, ನಿಮ್ಮ ಡೇಟ್ ಏನು, ಯಾಕೆ ಈ ವರ್ಷ ಅತಿ ಹೆಚ್ಚು ಸೆಕೆಂಡ್ ಮ್ಯಾರೇಜ್ ಆಯಿತು, 2ನೇ ಮದುವೆ ಆಯಿತು, 3ನೇ ಮದುವೆ ಆಯಿತು, ಹೀಗೆ ಇದನ್ನು ಯೋಚನೆ ಮಾಡ್ತಾ ಬನ್ನಿ. ಕೆಲವೊಂದು ಸೆಲಿಬ್ರಿಟೀಸ್ದು ನಿಮಗೆ ಸಿಕ್ಕತ್ತೆ, ನೀವು ಬೇಕಂದರೆ ಗೂಗಲಲ್ಲಿ ಸರ್ಚ್ ಮಾಡಿ. ಅತಿ ಹೆಚ್ಚು ಸೆಕೆಂಡ್ ಮ್ಯಾರೇಜ್ ಆಗಿದೆ ಈ ವರ್ಷ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಯಾರು ತುಂಬ ನೋಡಿ ಮನೇಲಿ ಮದುವೆ ಆಗ್ತಿಲ್ಲ ಹುಡುಕ್ತಾ ಇದ್ದೀವಿ, ಇದೇನೆ ಪಾಪ ವಿವಾಹ ಅಂತ ಬಂದಾಗ ಸೆಟ್ ಆಗುತ್ತೆ, ಎಲ್ಲಿವರೆಗೂ ಬರುತ್ತೆ, ಕ್ಯಾನ್ಸಲ್ ಆಗುತ್ತೆ, ನೋಡ್ಕೊಂಡು ಹೋಗ್ತಾರೆ, ಕ್ಯಾನ್ಸಲ್ ಆಗುತ್ತೆ. ಇದು ಆ ಮಕ್ಕಳ ಪೇರೆಂಟ್ಸ್ದು ಒಂದು ಪಾಪ ಇದು ಅಳಲು. ಯಾಕೆ ಅಂದರೆ ಅವರ ಒಂದು ಪೇರೆಂಟ್ಸ್ ಏನು ಮಾಡ್ತಾರೆ, ಗ್ರಹಗತಿಗಳು ಚೆನ್ನಾಗಿಲ್ಲ, ಹೋಮ ಮಾಡ್ಸೋಕ್ಕೆ ಹೇಳಿದ್ದಾರೆ, ಕುಜ ಶಾಂತಿ ಮಾಡ್ಸೋಕ್ಕೆ ಹೇಳಿದ್ದಾರೆ, ಕುಜದೋಷ ಇದೆ, ಕುಕ್ಕೆಗೆ ಹೋಗಿ ರಾಹುಕೇತುಗಳ ಶಾಂತಿ ಮಾಡ್ಸೋಕ್ಕೆ ಹೇಳಿದ್ದಾರೆ. ಇದೆಲ್ಲವೂ ಮಾಡಿಸ್ಕೊಂಡು ಕೊನೆಗೆ ಬಂದಿರ್ತಾರೆ, ಮದುವೆ ಆದರೂ ಸೆಟ್ ಆಗ್ತಾಯಿಲ್ಲ ಅಂತ. ನೋಡಿ, ಸಿಂಪಲ್ ಒಂದು ರೆಮಿಡಿ ಹೇಳ್ತೀನಿ. ಯಾರ ಮನೇಲಿ ಮದುವೆ ವಿಳಂಬ ಆಗ್ತಿದೆ, ಯಾರು ಮದುವೆ ಆಗಬೇಕು ಅಂತ ಕನ್ಸ್ಕೊಂತಿದ್ರ, ಅವರೆಲ್ಲರೂ ಕೂಡ ನಿಮ್ಮ ಮನೇಲೇ ಒಂದು ಪ್ಲೇಸ್ ಇರುತ್ತೆ. ಆ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನಿಂತು ಮ್ಯಾನುಫೆಸ್ಟ್ ಮಾಡ್ಕೊಳ್ಳಿ. ಮ್ಯಾನುಫೆಸ್ಟ್ ಅಂದರೆ ಪ್ರೇಯರ್, ಜಪ. ಆ ಜಪಕ್ಕೆ ಪ್ರೇಯರ್ಗೆ ಇವಾಗ ಹೊಸ ಹೆಸರು ಮ್ಯಾನುಫೆಸ್ಟ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಮ್ಯಾನುಫೆಸ್ಟ್ ಅಂದರೆ ಇವಾಗ ನಮಗೆ ಬೇಕಾಗಿರೋದು ನಾವು ಹೇಳ್ಕೊಳ್ಳೋದು ಅಷ್ಟೇ ಅಲ್ವಾ. ಅದಕ್ಕೆ ಒಂದು ಟೈಮು 11 10 ಈ ಥರ ಒಂದು ಟೈಮ್ ಕೊಟ್ಟಿರ್ತಾರೆ. ಬಟ್ ಅದೆಲ್ಲ ಏನೂ ಇಲ್ಲ. ಪ್ರತಿ ದಿನವೂ ನಮ್ಗೆ ಒಳ್ಳೆಯದೇ ಅಂತ ಅಂದ್ಕೊಳ್ಬೇಕಾಗತ್ತೆ. ಪ್ರತಿ ನಿಮಿಷ ಕೂಡ ನಾವು ಪಾಸಿಟಿವ್ನೇ ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ನೋಡಿ, ಯಾರ ಮನೇಲಿ ಇವಾಗ ಮನೇಲಿ 4 ದಿಕ್ಕಿರುತ್ತೆ, 4 ಅಲ್ಲ 8 ದಿಕ್ಕು: ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯುವ್ಯ, ಮತ್ತು ಆಗ್ನೇಯ, ನೈಋತ್ಯ ಅಂತ. ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಕುಬೇರನ ಮೂಲೆ ಅಂತ ಏನು ಹೇಳ್ತೀವಿ, ನೈಋತ್ಯದ ಕಡೆ ಮಾಸ್ಟರ್ ಬೆಡ್ರೂಮ್ ಮಾಡಿರ್ತಾರೆ. ಆದರೆ ಯಾರೆಲ್ಲ ಮದುವೆ ಆಗಿಲ್ಲ, ದಯವಿಟ್ಟು ಆ ರೂಮಲ್ಲಿ ಯಾರೂ ಮಲ್ಕೊಳ್ಬೇಡಿ, ಆ ಪ್ಲೇಸಲ್ಲಿ ಯಾರೂ ಮಲ್ಕೊಳ್ಬೇಡಿ. ನಿಮ್ಮ ಮನೇಲಿ ಯಾರು ಮದುವೆ ಆಗಿಲ್ಲ ಅವ್ರನ್ನ ನಿಮ್ಮ ವಾಯು ಮೂಲೆಯಲ್ಲಿ ಯಾವುದಾದ್ರೂ ರೂಮ್ ಇದ್ದರೆ ಖಂಡಿತ ಅಲ್ಲಿ ಮಲಗಿಸಿ, ಅಲ್ಲಿ ಮಲ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ವಾಯು ಮೂಲೆಯಲ್ಲಿ ರೂಮ್ ಇಲ್ವಾ, ಓಕೆ, ರೂಮ್ ಇಲ್ಲ ಅಂದರೂ ಆ ಒಂದು ಪ್ಲೇಸಲ್ಲಿ ನಿಂತು ನೀವು ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಒಂದು 5 ನಿಮಿಷ ನಿಮಗೆ ಟೈಮ್ ಸಿಕ್ಕಲ್ವಾ, ಆ 5 ನಿಮಿಷ ಯಾವಾಗ ಅಂತ ಹೇಳ್ತೀನಿ ನೋಡಿ, ಅದು ಕೂಡ ಇಂಪಾರ್ಟೆಂಟೇ. ನೀವು ಯಾವಾಗ ಪ್ರೇಯರ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ನೀವು ಯಾವುದೇ ಜಾಗದಲ್ಲಿರಿ, ನೀವು ಕೆಲಸ ಮಾಡ್ತಾಯಿರಿ, ಮನೇಲಿರಿ, ಹೊರಗಡೆ ಇರಿ, ಎಲ್ಲಾದರೂ ಇರಿ, ನೀವು ಹೋಟೆಲಲ್ಲಿ ಊಟ ಮಾಡ್ತೀರಿ, ಆದರೆ ಈ ಭಾನುವಾರದಿಂದ ಶನಿವಾರದವರೆಗೂ ಆ ದಿನಗಳಲ್ಲಿ ಯಾವಾಗ ರಾಹುಕಾಲ ಬರುತ್ತೆ, ಆ ರಾಹುಕಾಲನ ನೋಟ್ ಮಾಡಿ ಇಟ್ಕೊಳ್ಳಿ. ಆ ರಾಹುಕಾಲದಲ್ಲಿ ಒಂದು 5 ನಿಮಿಷ ನೀವಿರೋ ಪ್ಲೇಸಲ್ಲಿ ಹೋಗಿ ವಾಯುಮೂಲೆಯಲ್ಲಿ ನಿಂತು ನೀವು ಈ ಜಪ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ರಾಹುವನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ನಿಮ್ಮ ಮದುವೆ ಕೋರಿಕೆಯನ್ನು ಹೇಳ್ಕೊಳ್ತಾ ಹೋಗಿ, ಮದುವೆ ಆಗಬೇಕು ಅಂತ. ಯಾಕಂದರೆ ಮನೆ ಪೇರೆಂಟ್ಸ್ಗೊಬ್ಬರಿಗೆ ಇರಲ್ಲ, ಮನೇಲಿ ಯಾರೆಲ್ಲ ಮದುವೆ ಆಗಬೇಕು ಅಂತಿರ್ತಾರೋ ನೋಡಿ ಗಂಡುಗಳು ನೋಡ್ಕೊಂಡು ಹೋಗೋದು, ಅದೇ ಗಂಡು ಮಕ್ಳಿಗೆ ಹೋಗಿ ಹೆಣ್ಣು ನೋಡ್ತಾ ಬರೋದು, ಸೆಟ್ ಆಗಲ್ಲ, ತುಂಬ ಬೇಜಾರಾಗಿರುತ್ತೆ. ಯಾವಾಗಪ್ಪ ಮದುವೆ ಆಗುತ್ತೆ ಅಂತ ಕೆಲವರು ಡ್ರೀಮಲ್ಲಿ ಇರ್ತಾರೆ. ಅವರೆಲ್ಲರೂ ಕೂಡ ಹೋಗಿ ವಾಯು ಮೂಲೆಯಲ್ಲಿ, ನೀವೆಲ್ಲೇ ಯಾವುದೇ ಜಾಗದಲ್ಲಿರಿ, ಇರೋ ಜಾಗದಲ್ಲಿ ಹೋಗಿ ವಾಯು ಮೂಲೆಯಲ್ಲಿ ನಿಂತು ರಾಹುವನ್ನು ನೆನೆಸ್ಕೊಂಡು ಆ ಟೈಮ್ಗೆ, ರಾಹು ಕಾಲದಲ್ಲಿ ನೀವು 5 ನಿಮಿಷ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಪ್ರೇಯರ್ ಮಾಡ್ಕೊಳ್ಳಿ, ಜಪ ಮಾಡ್ಕೊಳ್ಳಿ. ಸತತ 1 ತಿಂಗಳು ಮಾಡಿ ನೋಡಿ. 1 ತಿಂಗಳು ಮಾಡ್ತಾ ನಿಮ್ಮ ಮದುವೆಯ ಒಂದು ಏನು ಹೆಣ್ಣು ನೋಡೋ ಶಾಸ್ತ್ರ ಅಥವಾ ಗಂಡನ ನೋಡೋ ಶಾಸ್ತ್ರ, ಈ ಥರದ್ದು ಹುಡುಕಾಟದ ಶಾಸ್ತ್ರ ಒಂದು ಮಾಡ್ಕೊಳ್ತಾ ಬನ್ನಿ. ಖಂಡಿತ ನಿಮಗೆ ಆ 1 ತಿಂಗಳು ಒಳಗಡೆ ಒಳ್ಳೆ ರಿಸಲ್ಟನ್ನು ನೋಡ್ತೀರಾ.